ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿಗೆ ಗುರು ಸಂಚಾರದಿಂದ ಆಗುವಂತಹ ಬದಲಾವಣೆಗಳೇನು? ಗುರುಬಲ ಬರ್ತಾ ಇದೆಯಾ? ಗುರುವಿನ ಸಂಚಾರದಿಂದಾಗಿ ನಿಮ್ಮ ಆರೋಗ್ಯ, ವ್ಯಾಪಾರ, ವ್ಯವಹಾರ ಹಾಗೂ ಮಕ್ಕಳ ವಿದ್ಯಾಭ್ಯಾಸ, ಹಣಕಾಸು ಎಲ್ಲದರ ಮೇಲೂ ಕೂಡ ಪರಿಣಾಮ ಗುರು ಬೀರುವಂತಿದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು? ಯಾವ ಕೆಲಸಗಳನ್ನು ನೀವು ಮಾಡಬಾರದು? ಯಾವ ಕೆಲಸ ಮಾಡಿದರೆ ನಿಮಗೆ ಅದೃಷ್ಟ ಬರುತ್ತೆ? ಇನ್ನು ಈಗ ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲ, ಆದರೆ ಗುರುವಿನ ಅನುಗ್ರಹ ಪಡೆದುಕೊಳ್ಳಲು ಅದ್ಭುತವಾದಂತಹ ಅವಕಾಶವಿದೆ. ಗುರುಬಲದ ರಹಸ್ಯ ಅಥವಾ ಗುರುವಿನ ಆರಾಧನೆ ವಿಚಾರವನ್ನು ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಈ ಮಾಹಿತಿ ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕನ್ಯಾ ರಾಶಿಯವರಿಗೆ ಗುರು ಗ್ರಹ ಚತುರ್ಥ ಸಪ್ತಮಾಧಿಪತಿಯಾಗಿರ್ತಾನೆ. ಈ ವರ್ಷ ಅಂತೂ ಕರ್ಮಸ್ಥಾನ, ನವೆಂಬರ್-ಡಿಸೆಂಬರ್ನಲ್ಲಿ ಲಾಭ ಸ್ಥಾನದಲ್ಲಿರ್ತಾನೆ. ಇನ್ನು ಕನ್ಯಾ ರಾಶಿಯವರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಯೋಣ. ಕನ್ಯಾ ರಾಶಿಯಾಧಿಪತಿ ಬುಧ. ಈ ರಾಶಿಯ ಅಧಿಪತಿ ಬುಧ ಆಗಿರುವುದರಿಂದ ನಿಮ್ಮದು ಸ್ವಲ್ಪ ನಾಚಿಕೆಯ ಸ್ವಭಾವ ಅಂತ ಹೇಳಬಹುದು. ಅಂದರೆ ಯಾರನ್ನಾದರೂ ಹೋಗಿ ನೀವು ಮಾತನಾಡಿಸುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳಬಹುದು, ಅಥವಾ ಸ್ವಲ್ಪ ಅನ್ಕಂಫರ್ಟಬಲ್ ಆಗುವಂತಹ ಸಾಧ್ಯತೆ ಇರುವಂಥದ್ದು. ನಾಚಿಕೆ ಸ್ವಭಾವ ಇರುವುದರಿಂದ ಕನ್ಯಾ ರಾಶಿಯ ಹೆಚ್ಚಿನ ಜನ ಇಂಟ್ರಾವರ್ಟ್ಸ್, ಅಂದರೆ ಮಾಡಬೇಕು ಅನ್ಕೋತಾರೆ, ಆದರೆ ಮಾಡೋದಕ್ಕೆ ಆಗದೆ ಹಿಂದುಳಿಯುವಂತಹ ಒಂದು ಮನಸ್ಥಿತಿ ಕೂಡ ಇವರಿಗಿರುತ್ತೆ. ಒಳ್ಳೆಯ ಜ್ಞಾಪಕ ಶಕ್ತಿ, ಕ್ರಿಯಾಶೀಲ ವ್ಯಕ್ತಿಗಳಾಗಿರುತ್ತಾರೆ. ಇವರು ತಮ್ಮ ಪಾಡಿಗೆ ತಾವು ಇರುವಂತಹ ರಾಶಿ. ಯಾರ ತಂಟೆಗೂ ಹೋಗದೆ ತನ್ನ ಕೆಲಸ ಆಯಿತು ತಾನಾಯಿತು, ನಾನೇನು ಮಾಡಬೇಕು ಅದನ್ನು ಮಾಡ್ತೀನಿ, ಪ್ರೀತಿ ವಿಶ್ವಾಸದಿಂದ ಇರ್ತೀನಿ, ಯಾರ ಜೊತೆನೂ ಜಗಳ ಬೇಡ, ಕಲಹ ಬೇಡ, ನನ್ನ ಕೆಲಸ ಏನಿದೆ ಅಷ್ಟು ಮಾತ್ರ ನೋಡ್ಕೋತೀನಿ ಅಂತ ಹೇಳುವಂತಹ ರಾಶಿ ಈ ವಿಶೇಷವಾದಂತಹ ಕನ್ಯಾ ರಾಶಿ. ಹಾಗೆ ನಿಮಗೆ ಬಹಳ ಒಳ್ಳೆಯ ಸ್ನೇಹಿತರಿರ್ತಾರೆ. ಅಂದರೆ ಸ್ನೇಹಿತರಲ್ಲಿ ಎರಡು ವಿಧ: ಮೋಸ ಮಾಡುವಂತಹ ಸ್ನೇಹಿತರಾಗಬಹುದು ಅಥವಾ ಹಿತೈಷಿಗಳು ಅಂತ ಹೇಳಬಹುದು. ಕನ್ಯಾ ರಾಶಿಯವರು ತುಂಬ ಸೆಲೆಕ್ಟಿವ್ ಆಗಿ ಅವರ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಕೆಲಸಗಳಿಗೆ ನೆರವಾಗುವಂತಹ ಸ್ನೇಹಿತರು ಕನ್ಯಾ ರಾಶಿಯವರಿಗೆ ಇರುತ್ತಾರೆ. ಲಿಮಿಟೆಡ್ ಸ್ನೇಹಿತರಿದ್ರೂ ಕೂಡ ಒಳ್ಳೆಯ ಸ್ನೇಹಿತರನ್ನು ಪಡೆಯುವಂತಹ ಒಂದು ವಿಶೇಷ ಯೋಗ ಕೂಡ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂತಹ ವಿಶೇಷ ಯೋಗ ಕೂಡ ಇದೆ. ಧಾರ್ಮಿಕ ಪ್ರಜ್ಞೆ ಹೆಚ್ಚಾಗಿರುತ್ತೆ. ಇವರದ್ದೇನಿದ್ರೂ ಧಾರ್ಮಿಕ ನಡೆನುಡಿಯಾಗಿರುತ್ತೆ. ಇದರಿಂದ ಜೀವನದಲ್ಲಿ ಅಭಿವೃದ್ಧಿಯಾಗಲು ಕೂಡ ಸಾಧ್ಯವಾಗುತ್ತೆ. ಬುದ್ಧಿಯಲ್ಲಿ ಕೂಡ ಶುದ್ಧ ಬುದ್ಧಿ, ಆತ್ಮಗೌರವವನ್ನು ಕಾಪಾಡಿಕೊಳ್ಳುವಂಥದ್ದು, ಹಾಗೆ ಸೃಜನಶೀಲ ವ್ಯಕ್ತಿಗಳು ಅಂತಾನೆ ಹೇಳಬಹುದು. ಕನ್ಯಾ ರಾಶಿಯವರು ಸ್ವಲ್ಪ ವ್ಯವಹಾರವನ್ನು ಮಾಡುವಾಗ ಎಚ್ಚರಿಕೆಯಿಂದ ಮಾಡಬೇಕು. ಯಾಕಂದರೆ ಇವರಿಗೆ ಗೊತ್ತಾಗದೇ ಇರುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಬುದ್ಧಿವಂತರಿರ್ತಾರೆ. ಆದರೂ ಕೂಡ ನಿಮ್ಮನ್ನೇ ವಂಚಿಸುವಂತಹ ಸಾಧ್ಯತೆ ಇದೆ. ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡಲು ಕನ್ಯಾ ರಾಶಿಯವರು ಹೋಗಲೇಬಾರದು. ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಮೋಸ ಮಾಡ್ತಾ ಇದ್ರೂ ನಿಮಗೆ ಗೊತ್ತಾಗದೇ ಇರುವಂತೆ ಮಾಡ್ತಾರೆ. ಹಾಗಾಗಿ ಕನ್ಯಾ ರಾಶಿಯವರು ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ನೀವು ಸೈಲೆಂಟ್ ಆಗಿರುವುದು ಬೇರೆಯವರು ನಿಮ್ಮನ್ನು ನಿಷ್ಠುರವಾಗಿ ಕಾಣ್ತಾರೆ, ಏನು ಮಾತನಾಡುವುದಿಲ್ಲ ಅಂತ ದೂರುವಂತಹ ಸಂದರ್ಭವನ್ನು ಕೂಡ ಕನ್ಯಾ ರಾಶಿಯವರು ಎದುರಿಸಬಹುದು. ಹೆಜ್ಜೆ ಹೆಜ್ಜೆಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಇವರ ಮೇಲೆ ಆರೋಪಗಳು ಬರುವಂಥದ್ದು ಜಾಸ್ತಿ. ಇವರು ಮಾಡದೇ ಇರುವಂತಹ ತಪ್ಪಿಗೆ ನೀನೇನು ಮಾಡಿದ್ಯಾ ಅಂತ ಹೇಳಿ ಜನರು ಆರೋಪ ಮಾಡುವಂಥದ್ದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ನಿಮ್ಮ ಜೀವನದಲ್ಲಿ ಈ ತರಹದ ಸಮಸ್ಯೆಗಳನ್ನೇನಾದರೂ ಎದುರಿಸುತ್ತಿದ್ದರೆ ಎಚ್ಚರಿಕೆಯಿಂದ ಇರುವುದು ಬಹಳ ಮುಖ್ಯವಾಗುತ್ತೆ. ಹಾಗೆ ನಿಮಗೆ ಅದೃಷ್ಟ ಕೊಡುವಂತಹ ಸಂಖ್ಯೆಗಳು 5, 6 ಮತ್ತು 8. ಈ ಸಂಖ್ಯೆಯಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ತೆಗೆದುಕೊಳ್ಳುವಂಥದ್ದು, ಗಾಡಿ ನಂಬರನ್ನು ತೆಗೆದುಕೊಳ್ಳಬಹುದು. ನಿಮಗೆ ಬಹಳ ಅದೃಷ್ಟವನ್ನು ಕೊಡುವಂತಹ ಸಾಧ್ಯತೆ ಇದೆ. ನಂಬರ್ ಟೋಟಲ್ ಮಾಡಿದಾಗ 5, 6 ಅಥವಾ 8 ಬಂದಾಗ ನಿಮಗೆ ಸಮಸ್ಯೆಗಳು ಬರದಂತೆ ಆ ಕೆಲಸ ಕಾರ್ಯಗಳು ಪರಿಪೂರ್ಣವಾಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿವೆ. ಹಾಗೆ ಕನ್ಯಾ ರಾಶಿಯವರಿಗೆ ಕೋಪ ಬೇಗ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ಕೋಪ ದೀರ್ಘಕಾಲದವರೆಗೂ ಕೂಡ ಇರುತ್ತೆ. ಈ ಕೋಪವನ್ನು ನೀವು ಸಕಾರಾತ್ಮಕವಾಗಿ ಉಪಯೋಗಿಸಿಕೊಂಡ್ರೆ ಅಭಿವೃದ್ಧಿಯಾಗಲು ಸಾಧ್ಯ.
ಕೋಪವನ್ನು ಸಕಾರಾತ್ಮಕವಾಗಿ ಹೇಗೆ ಉಪಯೋಗಿಸಿಕೊಳ್ಳುವುದು ಅಂದರೆ, ನೀವು ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀರಾ, ಅಲ್ಲಿ ನಿಮಗೇನೋ ಅವಮಾನ ಆಗಿರುತ್ತೆ, ಕೋಪ ಬರುತ್ತೆ. ಆ ಕೋಪದಿಂದಾಗಿ ನಿಮಗೆ ಅವಮಾನ ಮಾಡಿದ್ರಲ್ಲ, ಆ ವ್ಯಕ್ತಿ ಮೇಲೆ ಕೋಪ ಮಾಡಿಕೊಳ್ಳುವುದು ನಕಾರಾತ್ಮಕತೆ ಅಂತ ಹೇಳಬಹುದು. ಜೊತೆಗೆ ಈ ಕೋಪವನ್ನು ಸದೃಢವಾಗಿ ಇನ್ನು ಮುಂದೆ ನನ್ನ ಬಗ್ಗೆ ಯಾರು ಕೂಡ ಮಾತನಾಡದೇ ಇರುವ ಥರ ನಾನು ನನ್ನ ಜೀವನದಲ್ಲಿ ಎದ್ದು ನಿಲ್ತೀನಿ ಅಂತ ಹೇಳಿ ಸಕಾರಾತ್ಮಕವಾಗಿ ತೆಗೆದುಕೊಂಡಾಗ ನೀವು ಜೀವನದಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಈ ಗುರು ಸಂಚಾರ ಫಲದಿಂದಾಗಿ ಚಟಕ್ಕೆ ಬೀಳುವಂತಹ ಸಾಧ್ಯತೆ ಇದೆ ಕನ್ಯಾ ರಾಶಿಯವರಿಗೆ. ನಿಮ್ಮ ಮಕ್ಕಳೇನಾದರೂ ಕನ್ಯಾ ರಾಶಿಯಲ್ಲಿದ್ದರೆ ಚಟ ಆರಂಭವಾಗುವಂತಹ ಪ್ರಮೇಯವಿದೆ. ಹಾಗಾಗಿ ಮಕ್ಕಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಹಣ ಬರುವಂತಹ ಸಾಧ್ಯತೆ ಇದೆ. ಖಂಡಿತವಾಗಲೂ ಕೂಡ ಧನ ಲಾಭ ಅಂತ ತೋರಿಸುತ್ತೆ. ಆದರೆ ಬಂದಿರುವಂತಹ ಹಣ ಉಳಿಸಿಕೊಳ್ಳಲು ಸಾಧ್ಯವಾಗದೆ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇರುವಂಥದ್ದು. ಹಣ ಏನೋ ಬರುತ್ತೆ, ಆದರೆ ಯಾವುದೋ ಒಂದು ಖರ್ಚು ಬಂದು ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದೆ. ನಿಮಗೆ ಯಾರೋ ದುಡ್ಡು ಕೊಡಬೇಕು, ನೀವೊಬ್ಬರಿಗೆ ದುಡ್ಡು ಕೊಡಬೇಕು. ಅಂತಹ ಸಂದರ್ಭದಲ್ಲಿ ನಿಮಗೆ ಬರುವಂತಹ ಹಣ ಬರುತ್ತೆ, ನೀವು ಕೂಡ ಕೊಟ್ಟು ತೀರಿಸುವಂತಹ ಪ್ರಮೇಯ ಬರುತ್ತೆ. ಮದುವೆಯಲ್ಲಿ ಅನೇಕ ಅಡೆತಡೆಗಳಾಗುತ್ತೆ. ನೀವು ಈ ಸಮಯದಲ್ಲಿ ಮದುವೆ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅನೇಕ ಅಡೆತಡೆಗಳನ್ನು ನಿರೀಕ್ಷೆ ಮಾಡಬಹುದು. ನೌಕರಿಯಲ್ಲಿ ಕೆಲಸ ಹೋಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು, ಅಥವಾ ನಿಮಗೆ ಇಷ್ಟ ಇಲ್ಲದ ಕಡೆ ನಿಮ್ಮ ವರ್ಗಾವಣೆ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಒಂದು ಒಳ್ಳೆಯ ನಿರ್ಧಾರ ಅಂದುಕೊಂಡು ನಿಮ್ಮ ಕೆಲಸ ಹೋದರೂ ಕೂಡ ಅದಕ್ಕಿಂತ ಉತ್ತಮವಾದ ಕೆಲಸವನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಅಡ್ಡದಾರಿಯಿಂದ ಹಣ ಬರುವಂತಹ ಸಾಧ್ಯತೆ ಇದೆ. ಅಡ್ಡದಾರಿ ಅಂದರೆ ಲಂಚ ಅಂತ ಹೇಳಬಹುದು. ಹಾಗಾಗಿ ದಯವಿಟ್ಟು ಅದನ್ನು ತಪ್ಪಿಸಿ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಸಮಸ್ಯೆ ಕೂಡ ಬರುವಂತಹ ಸಾಧ್ಯತೆ ಇದೆ. ದೇಹದಲ್ಲಿ ಜಾಡ್ಯ ಜಾಸ್ತಿ ಆಗುತ್ತೆ, ಅಂದರೆ ಲೇಸಿನೆಸ್ ಆಗುವಂತಹ ಸಾಧ್ಯತೆ ಇದೆ. ಇದರಿಂದ ನೀವು ಬೆಳಿಗ್ಗೆ ಏಳುವಂಥದ್ದು ತಡವಾಗುವಂಥದ್ದು. ಇದರಿಂದ ಎಷ್ಟೋ ಅವಕಾಶಗಳು ಕೈ ತಪ್ಪಿ ಹೋಗಬಹುದು. ನೆಮ್ಮದಿ ದೂರವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೆಮ್ಮದಿಯನ್ನು ಕಳೆದುಕೊಂಡು ಮನಸ್ಸಿಗೆ ಮನಃಶಾಂತಿ ಇಲ್ಲದೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮಾಡದ ತಪ್ಪಿಗೆ ಸೆರೆಮನೆ ವಾಸ ಅನುಭವಿಸಬೇಕಾಗಬಹುದು. ಯಾರಾದರೂ ತಪ್ಪು ದಾರಿಯಲ್ಲಿ ಹೋಗುವಂಥವರಿದ್ದರೆ ಆದಷ್ಟು ಅದನ್ನು ಸರಿಪಡಿಸಿಕೊಳ್ಳಿ. ಈ ಒಂದು ಸಮಸ್ಯೆಗಳು ಬಾರದ ರೀತಿಯಲ್ಲಿ ನೀವು ಪರಿಹಾರವನ್ನು ಮಾಡಿಕೊಳ್ಳಿ. ಇನ್ನು ಈ ಪರಿಹಾರ ಏನಪ್ಪಾ ಅಂದರೆ, ನಿಮಗೆ ಗುರುವಿನ ಅನುಗ್ರಹ ಬೇಕು ಅಂದರೆ ಒಂದು ಪರ್ವ ದಿನ ಗುರುವಿನ ಅನುಗ್ರಹವನ್ನು ಪಡೆಯಲು ಒಂದು ಅದ್ಭುತವಾದ ದಿನವಿದೆ. ಅದು ಯಾವತ್ತು ಅಂದರೆ ಜುಲೈ 10. ಹೌದು, ಜುಲೈ 10ನೇ ತಾರೀಕು ಗುರುವಾರ, ಗುರು ಪೌರ್ಣಮಿ ಇದೆ. ಈ ದಿನ ಕನ್ಯಾ ರಾಶಿಯವರು ಗುರುವಿನ ಆರಾಧನೆಯನ್ನು ಮಾಡಿದಾಗ ಗುರುವಿನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಈ ದಿನದಂದು ನಿಮಗೆ ಏನೇ ಕೆಲಸ ಇದ್ರೂ ಸ್ವಲ್ಪ ಬಿಡುವು ಮಾಡಿಕೊಂಡು ನೀವು ಗುರುಮಠಕ್ಕೆ ಹೋಗಿ ಬಂದರೆ ತುಂಬ ಒಳಿತಾಗುತ್ತೆ. ಗುರುವಿನ ಪೂಜೆಯನ್ನು ಮಾಡಿ ಗುರುವಿಗೆ ಏನಾದರೂ ಭಕ್ತಿಯಿಂದ ಹೂವು, ಹಣ್ಣು, ವಸ್ತ್ರ, ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಮಂತ್ರಾಕ್ಷತೆಯನ್ನು ಪಡೆದು ಬಂದರೆ ಅದ್ಭುತವಾಗಿ ಗುರುಬಲ ಕೆಲಸ ಮಾಡಲು ಶುರುವಾಗುತ್ತೆ. ಅದನ್ನು ಹೊರತುಪಡಿಸಿ ನೀವು ಏನು ಮಾಡಬೇಕು ಅಂದರೆ, ನೀವು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ, ಅಥವಾ ನೀವು ಶಿರಡಿಗೆ ಹೋಗಿ ಸಾಯಿಬಾಬಾ ದರ್ಶನ ಮಾಡಿ ಬನ್ನಿ, ಅಥವಾ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯರ ದರ್ಶನ ಮಾಡಿ. ಹೀಗೆ ಇನ್ನೂ ಹಲವಾರು ಗುರು ಸನ್ನಿಧಾನಗಳಿವೆ. ಅಲ್ಲಿ ಹೋಗಿ ದರ್ಶನವನ್ನು ಪಡೆದು ಪೂಜೆಯನ್ನು ಮಾಡಿಸಿ ಬಂದರೆ ಅತ್ಯುತ್ತಮ. ಇದ್ಯಾವುದು ಆಗಿಲ್ಲ ಅಂದರೂ ನಿಮ್ಮ ಮನೆಯ ಹತ್ತಿರ ಇರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಬಹುದು, ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬಹುದು. ಅಲ್ಲಿ 28 ಪ್ರದಕ್ಷಿಣೆ ಹಾಕಿ ಅಲ್ಲಿ ಅವತ್ತಿನ ದಿನ ಕಡ್ಡಾಯವಾಗಿ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ 1 kg ಕಡಲೆಕಾಳನ್ನು ಗಂಟು ಕಟ್ಟಿ ಎಲೆ, ಅಡಿಕೆ, ತೆಂಗಿನಕಾಯಿ ದಕ್ಷಿಣೆ ಸಹಿತ ಗುರು ಸನ್ನಿಧಾನದಲ್ಲಿ ಅರ್ಪಿಸಿ ನಮಸ್ಕಾರ ಮಾಡಿ ಬಂದರೆ ಗುರುವಿನ ಅನುಗ್ರಹ ಪಡೆದುಕೊಳ್ಳಬಹುದು. ಇದ್ಯಾವುದು ಆಗಿಲ್ಲ ಅಂದರೆ ಮನೆಯಲ್ಲಿ ಇದ್ದರೂ ಕೂಡ ಆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ದತ್ತಾತ್ರೇಯರ ಸ್ತೋತ್ರಗಳು, ಗುರು ಗ್ರಹದ ಅಷ್ಟೋತ್ತರ, ರಾಘವೇಂದ್ರ ಸ್ವಾಮಿಯ ಸ್ತೋತ್ರಗಳು, ಗುರುವಿನ ಸ್ತೋತ್ರಗಳನ್ನು ಪಠನೆ ಮಾಡಿ. ಕೈಲಾದರೆ ಒಂದು ಹೊತ್ತು ಉಪವಾಸವನ್ನು ಮಾಡಿ. ಆ ಇಡೀ ದಿನ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವಿಸಬೇಡಿ, ಮಾಂಸಾಹಾರವನ್ನು ತ್ಯಜಿಸಿ. ಅದ್ಭುತವಾದಂತಹ ಪರಿಹಾರವನ್ನು ನೀವು ಕಾಣಬಹುದು. ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಮೊದಲು ನೀವು ಈ ಕೆಲಸವನ್ನು ಮಾಡಿ ಬನ್ನಿ. ಯಾಕಂದರೆ ಈ ರೀತಿ ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಸಂಪೂರ್ಣವಾಗಿ ಗುರುವಿನ ಬಲ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ನೋಡಿದ್ರಲ್ಲ ಸ್ನೇಹಿತರೆ, ಕನ್ಯಾ ರಾಶಿಯವರು ತಮ್ಮ ಜೀವನದ ಕಷ್ಟಗಳನ್ನು ಬಹಳ ಎದುರಿಸಿರುತ್ತಾರೆ. ಆ ಕಷ್ಟಗಳಿಂದ ಹೊರಬರಲು ಬಹಳ ಪ್ರಯತ್ನ ಪಡ್ತಾ ಇರ್ತಾರೆ. ನೀವು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಒಳಿತಾಗುತ್ತೆ. ಹಾಗೆ ಜೀವನದಲ್ಲಿ ಇನ್ನೂ ಯಶಸ್ಸನ್ನು ಪಡೆಯಬಹುದು. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ.